ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕ್ಯಾನಲ್ಲು ಸುಮಾರು ವರ್ಷಗಳಿಂದನೇ ಆಗಿ ಅದೆಲ್ಲವೂ ಕೂಡ ಮುಗಿದು ಅವ್ರು ಕೊಟ್ಟಿರೋ ನೀರನ್ನು ಸಮರ್ಪಕವಾಗಿ 5 ತಾಲೂಕುಗಳು, ಅದು ಕುಣಿಗಲ್ ಇರ್ಬೋದು, ತುಮಕೂರು ರೂರಲ್ಲು, ತುಮಕೂರು ನಗರ ಮತ್ತು ತುರುವೇಕೆರೆ, ಗುಬ್ಬಿ, ಈ 5 ತಾಲೂಕಿನ ಜನ ನೆಮ್ಮದಿಯಿಂದ ಇದ್ದಾರೆ. ಯಾತಕ್ಕೆ ನಿಮಗೆ ಬುದ್ಧಿ ಬರ್ತೋ ನನಗಂತೂ ಗೊತ್ತಿಲ್ಲ. ನಾನು ಕೂಡ 16 ಬಾರಿ ವಿನಂತಿ ಮಾಡಿದ್ವಿ, ಇದರ ಅವಶ್ಯಕತೆ ಇಲ್ಲ, ನಿಮ್ಗೆ ಏನಾದರೂ ರಾಮನಗರ ಮಾಗಡಿಗೆ ನೀರು ಬೇಕಾದರೆ ತಿಪ್ಪಕೊಂಡಳ್ಳಿ ಇದೆ, ಮಂಚನಬೆಲೆ ಇದೆ, ಆರಾಮಾಗಿದೆ, ನಿಮ್ಮದೇ ಆದಂಥ ಸೋರ್ಸಸ್ ಇದೆ. ಅದನ್ನು ಬಿಟ್ಟು ಇಲ್ಲಿ ಒಂದು ತಾಲೂಕಿನ ಇನ್ನೊಂದು ತಾಲೂಕಿಗೆ, ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ಎಲ್ಲ ಒಂದು ಕಡೆ ಹದಗೆಡಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಪತ್ರಿಕೆ ಮುಖೇನ ಈಗಾಗಲೇ ಹೇಳಿದ್ದೇನೆ. 1230 280 ಕ್ಯೂಸೆಕ್ ನೀರೇನು ಕೊಡ್ತಾರೆ, ಅದನ್ನು ಸಮಂಜಸವಾಗಿ ಅಧಿಕಾರಿಗಳು ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಅದರೊಳಗೆ ಬಹುಪಾಲು ನೀರನ್ನು 388 ಕ್ಯೂಸೆಕ್ಕನ್ನು 2200ರಲ್ಲಿ ಕುಣಿಗಲ್ ಒಂದಕ್ಕೆ ಕೊಟ್ಟಿದ್ದಾರೆ. ಕುಣಿಗಲ್ ಜೊತೆಗೆ ಮಾರ್ಕೊಂಡಳ್ಳಿಯೂ ಕೂಡ ಒಂದು ಜಲಾಶಯ ಈಗಾಗಲೇ ಕುಣಿಗಲ್. ಆದರೆ ತುಮಕೂರು ಗ್ರಾಮಾಂತರ ಮತ್ತು ಯಾವುದದು ತುರುವೇಕೆರೆ ಮತ್ತು ಗುಬ್ಬಿಯಲ್ಲಿ ಈ ಸೋರ್ಸಸನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೂ ಸೋರ್ಸಸ್ ಇಲ್ಲ. ನೀವು ಮಾಡ್ತಾ ಇರ್ತಕ್ಕಂಥದ್ದು ತಾಂತ್ರಿಕ ತಜ್ಞರು ಹೇಳೋ ಪ್ರಕಾರ ಇದೊಂದು ಮಾರಕವಾದ ಯೋಜನೆ, ಇದು ಯಾವುದೇ ಕಾರಣಕ್ಕೆ ಬೇಡ ಅಂತ. ನನಗೆ ಅಲ್ಲಿಗೂ ಕೂಡ ಬೇಸರಿಕೆಯಾಗಿ 3-4 ದಿನಗಳಿಂದ ಇದರ ಬಗ್ಗೆ ತುಂಬ ನಾನು ಕೂಡ ಸ್ವಲ್ಪ ಮಾಹಿತಿಯನ್ನು ಪಡೆದಾಗ ಎಲ್ಲೋ ಒಂದು ಕಡೆ ನನಗನ್ನಿಸದೆ ನೀರಾವರಿ ಮಂತ್ರಿಗಳು ಎಲ್ಲೋ ಒಂದು ಕಡೆ ಇದಕ್ಕೆ ಹಠಕ್ಕೆ ಬಿದ್ದಿದ್ದಾರೆ. ಇದಾಗೋ ಅವಶ್ಯಕತೆ ಇಲ್ಲ. ತಾವು ರಾಜ್ಯದ ನೀರಾವರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಇದ್ದೀರಿ. ಇದರಿಂದ ಯಾವುದೇ ಕಾರ್ಯ ಸಾಧನೆಗಳಾಗೋದಿಲ್ಲ. ನೀವೇನು ಸ್ವತಃ ನೀರಾವರಿ ಮಂತ್ರಿ ಆಗಿರೋದ್ರಿಂದ ಬೇರೆ ರೂಪದಲ್ಲಿ ಯಾವ ರೀತಿ ನಿಮಗೆ ನೀರು ತಗೊಂಡು ಹೋಗ್ಬೇಕು, ಹೇಮಾವತಿ ತಗೋತಿರೋ ಮತ್ತೊಂದ್ರಲ್ಲಿ ತಗೋತಿರೋದು ನಿಮ್ಮ ಸರ್ಕಾರ, ನಿಮ್ಮ ಇದು, ನೀವೇನಾದ್ರು ಮಾಡಿ. ಅದನ್ನು ಬಿಟ್ಟು ಇವತ್ತು ಇರ್ತಕ್ಕಂಥ ನೀರನ್ನು ನೀವು ಏನು ಫೀಡ್ರಿಂದ ಚೇಂಜ್ ಮಾಡಿ ಅದರಿಂದ ಡೀಪಾಗಿ ತೊಗೊಂಡು ಹೋಗೋದ್ರಿಂದ ತುಂಬ ಅನಾನುಕೂಲ ಆಗ್ತದೆ. ಏನು ಈ ತಾಂತ್ರಿಕ ತಜ್ಞರು ಇವತ್ತು ನಿಮ್ಮ ಹತ್ರ ಇದ್ದಾರೆ, ಅದೆಂಥದ್ದು ಜಯಪ್ರಕಾಶ್ ಪ್ರಕಾಶ್ ಅವರು ಯಾರು ಗೊತ್ತಿಲ್ಲ. ಇದೇ ತಾಂತ್ರಿಕ ತಜ್ಞರು ಹಿಂದೆ ಮಾಧುಸ್ವಾಮಿಯವರ ಮಂತ್ರಿಗಳಾಗಿದ್ದಾಗ ಕೂಡ ಅವರೇ ಇದ್ದವರು. ಅಲ್ಲೇ ಅವರೇ ಹೇಳಿ ಇದನ್ನೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿಸಿದವರು. ತಿರ್ಗಾ ನೀವು ಅವ್ರನ್ನೇ ಇಟ್ಕೊಂಡು ಯಾವ ರೀತಿ ಅಧಿಕಾರಿಗಳನ್ನ, ಈ ರೀತಿಯಾದಂಥ ಅಧಿಕಾರಿಗಳಿಂದ ಅವ್ರ ಮಾತು ಕೇಳಿಕೊಂಡ್ರೆ ತೊಂದರೆ ಆಗೋದು ರೈತರಿಗೆ, ಜನಕ್ಕೆ, ಆ ಭಾಗದ ಅನಾನುಕೂಲಕ್ಕೆ. ನಾವು ಯಾವ ಕಾರಣಕ್ಕೂ ಇದಕ್ಕೆ ನಾವು ಕೊಡಲಿ ಪೆಟ್ಟಾಗೋದು ಬೇಡ. ನಾನು ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೀನಿ, ನೀವು ತಕ್ಷಣ ಇದನ್ನು ನಿಲ್ಲಿಸಿ, ನೀವೇ ಬನ್ನಿ ಸ್ವತಃ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಕಾನೂನು ಮತ್ತು ತಾಂತ್ರಿಕ ತಜ್ಞರನ್ನು ಕರ್ಕೊಂಡು ಹೋಗೋಣ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಮಂಜಸವಾಗಿ ಇದೆಯಾ ಇಲ್ಲ ಅನ್ನೋದನ್ನು ಎಲ್ಲ ಒಂದು ಕಡೆ ನೀವುದೇ ಆದಂಥ ಅಧಿಕಾರಿಗಳು ಕೊಟ್ಟು ನೀವು ಹೆಂಗೆ ಬೇಕೋ ಹಂಗೆ ಬರ್ಕೊಡು ಅಂತ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ಇದು ಬೇಡ. ನಿಮಗೆ ಇತಿಹಾಸ ಇದೆ, 8 ಬಾರಿ ವಿಧಾನಸಭಾ ಸದಸ್ಯರಾಗಿದ್ದೀರಿ. ಭಗವಂತ ಎಲ್ಲವನ್ನೂ ಕೂಡ ನಿಮ್ಗೆ ಕೊಟ್ಟಿದ್ದಾನೆ. ಇವತ್ತು ತಿಪ್ಪಕೊಂಡಳ್ಳಿಗೆ ನೀವೊಬ್ಬ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿನೂ ಇದ್ದೀರಿ. ಮಂಚನಬೆಲೆ ತಿಪ್ಪಕೊಂಡಳ್ಳಿ ಪಕ್ಕದಲ್ಲೇ ಇದೆ. ಅಲ್ಲಿಂದ ನೀವು ರಾಮನಗರಕ್ಕೆ ತೊಗೊಂಡೋಗಿ ಯಾವ ಕಡೆ ಬೇಕಾದ್ರೂ ತೊಗೊಂಡೋಗ್ಬೋದು ನೀವು. ಅದನ್ನು ಹೊರತುಪಡಿಸಿ ಇಲ್ಲಿ ಯಾವುದೋ ಆಗಿ ಎಲ್ಲ ಮಾಡಿ ಪಾಪ ಅವ್ರು ನೆಮ್ಮದಿಯಿಂದ ಏನೋ ಸ್ವಲ್ಪ ಅಲ್ಲೇನಾಗಿದೆ, ಕೆಲವರು ರೈತರು ನನಗೆ ಬಂದು ಹೇಳ್ತಾರೆ, ನಾನು ಹೋದಾಗೆಲ್ಲ ಹೇಳ್ತಾರೆ, ಅರ್ಧ ಎಕರೆ, 10 ಗುಂಟೆ, 15 ಗುಂಟೆ, 20 ಗುಂಟೆ, 30 ಗುಂಟೆ, 1 ಎಕರೆ, 2 ಎಕರೆಯಲ್ಲಿ ಜೀವನ ಮಾಡ್ತಕ್ಕಂಥ ರೈತರಿಗೆ 24x7 ಅವ್ರಿಗೆ ವಿಳ್ಳೆದೆಲೆ ಮಾಡೋದು, ತರಕಾರಿ ಮಾಡೋದು, ಸೊಪ್ಪು ಬೆಳೆಯೋದು, ಬೇರೆ ಬೇರೆ ಪದಾರ್ಥ ಮಾಡ್ತಕ್ಕಂಥವ್ರಿಗೆ ನೀವು ನಿಜವಾಗ್ಲೂ ಕೂಡ ಇದರ ದೂರದೃಷ್ಟಿಯ ಚಿಂತನೆಯನ್ನು ನೀವು ಮಾಡಬೇಕಾಯ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.